ಒಂದು ಕಡೆ ಸ್ಟೇಬಲ್ ಆಗಿ ವಿಡಿಯೋ ಮಾಡೋದಕ್ಕಾಗ್ತಾಯಿಲ್ಲ. ಬಿಕಾಸ್ ನಾಳೆ ಹೊರಗಡೆ ಹೋಗಬೇಕು. ಹಾಗಾಗಿ ಇವತ್ತೇ ಎಲ್ಲ ಫುಲ್ ರೆಡಿ ಮಾಡಿ ಇಟ್ಕೊಬೇಕು. ಸೊ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸಾಕಷ್ಟು ಕೆಲಸಗಳಿದೆ, ಬೇಗ ಬೇಗ ಮಾಡಿ ಮುಗಿಸ್ಬಿಡ್ಬೇಕು. ಸೊ ನಾನು ಡೈಲಿ ಲಾಗ್ನ ಲೇಟಾಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬೇಗನೆ ಸ್ಟಾರ್ಟ್ ಮಾಡುವಂಥ ಪರಿಸ್ಥಿತಿ ಬಂತು. ಹಾಗಾಗಿ ಬೇಗನೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎರಡು ಗಂಟೆ ಆಗಿದೆ. ಸೊ ಬೇಗ ಬೇಗ ಕೆಲಸ ಮುಗಿಸ್ಬಿಡ್ತೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ನನ್ನ ಕೆಲಸ ಎಲ್ಲ ಮುಗಿಸೋತ್ತಿಗೆ ಅಂತ. ಸೊ ಅದನ್ನು ಒಂದು ಶಾರ್ಟ್ ಕ್ಲಿಪ್ಸ್ ಆಗಿ ವಿಡಿಯೋದಲ್ಲಿ ಹಾಕಿರ್ತೀನಿ. ಹೆಂಗಾಗಿದೆ ಅಂದರೆ, ಈ ಚಳಿಗಾಲ ಸ್ಟಾರ್ಟ್ ಆದಾಗಿಂದನೂ ಎಷ್ಟೇ ಸ್ಕಿನ್ ಕೇರ್ ಮಾಡಿದ್ರೂ ಸ್ಕಿನ್ ಔಟ್ ಆಗ್ತಾ ಇದೆ. ತುಂಬ ಎಫೆಕ್ಟ್ ಆಗ್ತಿದೆ ಸ್ಕಿನ್ ಮೇಲೆ. ಅದು ಅಲ್ಲದೆ ಈ ಪಿಂಪಲ್ಸ್ ಬೇರೆ ಹೆವಿ ಟಾರ್ಚರ್ ಕೊಡ್ತಿದೆ. ಬಟ್ ಪಿಂಪಲ್ಸ್ಗೆಲ್ಲ ಹೆದರೋ ಅಂಥ ಜಾಯಿಮಾನನೇ ಅಲ್ಲ ನಂದು. ಹಾಗಾಗಿ ಇವಾಗ ಡೈರೆಕ್ಟಾಗಿ ಬೇಗ ಬೇಗ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತೀನಿ. ಆದಷ್ಟು ನಮ್ಮ ಸ್ಕಿನ್ ಕೇರ್ ಮೇಲೆ ನಾನು ಕೇರ್ ತೊಗೊಳ್ಳೋದ್ರಿಂದ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಡಲ್ಲ. ಹೆಂಗೆ ಇದ್ರೂ ನನ್ನ ಸ್ಕಿನ್ನ ನಾನು ರೆಡಿ ಮಾಡ್ಕೊತೀನಿ. ಸೊ ಫಸ್ಟು ಇವಾಗ ಬೇಗ ಕೆಲಸ ಆಗಬೇಕು ಅಂದರೆ ಫಸ್ಟ್ ಕೆಲಸ ನಾನು ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ. ಯಾಕಂದರೆ ಅದನ್ನು ಹಾಕಿದ್ರೆ ಆಲ್ಮೋಸ್ಟ್ 10 to 20% ಕೆಲಸ ಮುಗ್ದಂಗೆ. ನಾನು ಏನಕ್ಕೆ ಇಷ್ಟೊಂದು ಹೋಗೋತ್ತಿಗೆಲ್ಲ ಕೆಲಸ ಮಾಡೋಗ್ತೀನಿ ಅಂದರೆ, ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ. ಮನೆಯಲ್ಲಿ ಅವ್ರು ಕೆಲಸ ಮಾಡಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ಅವ್ರು ಊರಿಗೆ ಹೋಗಿ ಅಥವಾ ಬೇರೆ ಎಲ್ಲಾದರೂ ವೆಕೇಷನ್ಗೆ ಹೋಗಿ ಬರೋ ತನಕನೂ ಅಲ್ಲಿ ಏನು ಗಲೀಜಾಗಿರುತ್ತೆ ಅದು ಹಾಗೆ ಇರುತ್ತೆ, ಕ್ಲೀನ್ ಅಂತೂ ಆಗಲ್ಲ ಅಂತ. ಸೊ ನಮ್ಮನೇಲೂ ಅದೇ ಕೇಸು. ಹಾಗಾಗಿ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೆ ಗೊತ್ತಿರಲಿಲ್ಲ ಎಡಿಟ್ ಮಾಡೋದಕ್ಕಿಂತ ಮುಂಚೆ ತುಂಬ ಈಸಿ ಇರುತ್ತೆ ಅಂತ ಅಂದ್ಕೊಂಡೆ. ಇಟ್ಸ್ ನಾಟ್ ಈಸಿ. ಯಾಕಂದರೆ ಎಲ್ಲ ಕೆಲಸಗಳನ್ನೂ ಹ್ಯಾಂಡಲ್ ಮಾಡಿಕೊಂಡು ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದು ಹೆಂಗಾಗ್ಬಿಟ್ಟಿದೆ ಅಂದರೆ, ನಮಗೆ ನಾವು ಟೈಮ್ ಕೊಡೋದಕ್ಕಾಗಲ್ಲ. ಅಷ್ಟು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲ ಅಡ್ಜಸ್ಟ್ ಆದರೆ ಖಂಡಿತ ಸರಿ ಹೋಗುತ್ತೆ. ಸರಿ ಮಾಡ್ಕೊಳ್ಳೋಣ. ಆರಾಮಾಗಿದ್ದರೆ ಏನು ಬೇಕಿದ್ರೂ ಮಾಡ್ಬೋದು. ಬಟ್ ಎಲ್ಲ ಕೆಲಸನೂ ಒಟ್ಟೊಟ್ಟಿಗೆ ತೊಗೊಂಡ್ರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಬಟ್ ರಿಸ್ಕ್ ತೊಗೊಂಡ್ರೇ ಏನಾದರೂ ಒಂದು ಮಾಡೋದಕ್ಕಾಗೋದು. ಹಾಗಾಗಿ ಎಡಿಟಿಂಗ್ ಮಾಡ್ಕೊಳ್ಳೋಣ. ಎಡಿಟಿಂಗ್ ಮಾಡಬೇಕಾದ್ರೆ ಒಂದಷ್ಟು ವಿಡಿಯೋ ಶೂಟ್ ಇತ್ತು, ಬಟ್ ಅದೆಲ್ಲ ಮಿಸ್ ಆಗೋಗಿದೆ. ಹಾಗಾಗಿ ನಾನು ಫೋಟೋಸ್ನೇ ಅಪ್ಲೋಡ್ ಮಾಡಬೇಕಾಗಿ ಬಂತು. ನನ್ನ ಅಡುಗೆ ಮನೆ ಔಟ್ಲುಕ್ ಈ ಥರ ಕಾಣಿಸ್ತಿದೆ. ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಫಸ್ಟ್. ನಮ್ಮಮ್ಮ ನನಗೆ ಬೈತಾ ಇದ್ರು ಯಾವಾಗಲೂ, ಸ್ವಲ್ಪ ಒಬ್ರಿಗಿಬ್ರಿಗೆ ಅಡುಗೆ ಮಾಡೋ ಹೊತ್ತಿಗೆನೂ ಜಾಸ್ತಿ ಪಾತ್ರೆ ಮಾಡ್ತೀಯ ಅಂತ. ಬಟ್ ನನಗೆ ಇವಾಗ ತಲೆ ಹೋಗ್ತಿದೆ ಏನಕ್ಕೆ ಬೈತಿದ್ರು ಅಂತ. ಪಾತ್ರೆ ತೊಳಿಬೇಕಾದ್ರೇ ಗೊತ್ತಾಗಿದ್ದು. ಇಲ್ಲಿ ನಾನು ಆರೆಂಜ್ ಪೀಲ್ಗಳು ಏನಿರುತ್ತೆ ಅದನ್ನು ಬಿಸಾಡದೆ ಒಣಗಿಸಿ ಎತ್ತಿಟ್ಕೊಂಡಿರ್ತೀನಿ. ಏನಕ್ಕೆ ಅಂತ ಅಂದರೆ, ನಾನು ಫೇಸ್ ಪೌಡರಾಗಿ ಮತ್ತು ಬಾಡಿ ಪೌಡರಾಗಿ ಯೂಸ್ ಮಾಡ್ತಿರ್ತೀನಿ ಅದನ್ನು ಸ್ನಾನ ಮಾಡುವಾಗ. ಸೊ ಬಾತ್ ಪೌಡರಾಗಿ ಯೂಸ್ ಮಾಡೋದ್ರಿಂದ ಆರೆಂಜ್ ಸಿಪ್ಪೆನ ನಾನು ಬಿಸಾಡದೆ ಒಣಗಿಸಿ ಬಿಸಿಲಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಸೊ ಈ ಪೌಡರ್ ಹೆಂಗಿರುತ್ತೆ ಅಂತ ನಾನು ಆಲ್ರೆಡಿ ಒಂದು ಡಬ್ಬದಲ್ಲಿ ಮಾಡಿ ಇಟ್ಕೊಂಡಿದ್ದೆ. ಒಂದು ಫುಲ್ ಡಬ್ಬ ಮಾಡಿ ಇಟ್ಕೊಂಡಿದ್ದೆ, ಆಲ್ಮೋಸ್ಟ್ 1 ವರ್ಷಕ್ಕಾಗುವಷ್ಟು. ಸೊ ಆಲ್ಮೋಸ್ಟ್ ಅರ್ಧ ಖಾಲಿ ಆಗಿಬಿಟ್ಟಿದೆ. ಒಂದೊಂದು ಸಲ ನೆನಪೇ ಆಗಲ್ಲ ನನ್ನ ಹತ್ರ ಈ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂತ. ಸೊ ನೆನಪಾಗಿರೋ ಟೈಮಲ್ಲೆಲ್ಲ ಯೂಸ್ ಮಾಡ್ತೀನಿ. ಇದಕ್ಕೆ ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ಗಳನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ರಿಯಲಿ ಇಟ್ಸ್ ವರ್ಕ್ ಗುಡ್. ಸೊ ತುಂಬಾ ಚೆನ್ನಾಗಿತ್ತು. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಮತ್ತು ಸಿಕ್ಕಾಬಟ್ಟೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ನನಗೆ. ಸೊ ಈಗ ಸಡನ್ನಾಗಂತೂ ಈ ಬಾತ್ ಪೌಡರ್ನ ನಿಮಗೆ ತೋರಿಸೋದಕ್ಕಾಗಲ್ಲ. ಏನಕ್ಕೆ ಅಂತ ಅಂದರೆ ಇನ್ನೂ ಅರ್ಧ ಡಬ್ಬ ಇದೆ. ಅದು ಪೂರ್ತಿ ಖಾಲಿ ಆದಮೇಲೆ ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ನಾನು. ಈಗ ಅರ್ಧ ಡಬ್ಬ ಅಷ್ಟೇ ಖಾಲಿಯಾಗಿರೋದು. ಖಂಡಿತ ನನಗೆ ಸ್ವಲ್ಪ ಅಲರ್ಜಿ ಪ್ರಾಬ್ಲಮ್ ಇಷ್ಟೊತ್ತಿಗೆ ಖಾಲಿ ಆಗೋದು. ಧೂಳಿಂದ ಸ್ವಲ್ಪ ದೂರ ಇರಬೇಕಾಗಿರುತ್ತೆ. ಯೂಸ್ ಮಾಡೋದು 15 ದಿನಕ್ಕೆ ಈ ಪೌಡರ್ ತುಂಬಾ ಚೆನ್ನಾಗಿ ಕಂಪ್ಲೀಟ್ ಆಗಿ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿ. ನನಗೆ ಮನೆ ಕೆಲಸ ಮಾಡೋದೆಲ್ಲ ಅಷ್ಟೊಂದು ಧೂಳು ಅನ್ಸಲ್ಲ ಮನೆಯಲ್ಲೆಲ್ಲ. ಬಿಕಾಸ್ ನಾನು ಕ್ಲೀನ್ ಇರುತ್ತೆ. ಮಂತ್ಲಿ ಒಂದ್ಸಲ ಸಣ್ಣಪ್ಪ 15 ಕೆಲಸಗಳಿರುವಾಗ ಅದನ್ನ ಮಾಡ್ಕೊಂತೀನಿ. ಅವಾಗ ಮಾತ್ರ ಬಾಡಿ ಸ್ಟ್ರೆಸ್ ಅನ್ಸುತ್ತೆ ಅಷ್ಟೇ. ಹಾಗಾಗಿ ಜಾಸ್ತಿ ಏನು ಕೆಲಸಗಳಿರಲ್ಲ, ಏನು ಪ್ರಾಬ್ಲಮ್ ಅನ್ಸಲ್ಲ. ಮನೆ ಕೆಲಸಗಳಷ್ಟೇ ಇಷ್ಟನೇ. ಮನೆ ಬೇಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮನೆ ಕ್ಲೀನ್ನೆಸ್ ಇದ್ದರೆ ನಮಗೂ ಒಂಥರ ಸಮಾಧಾನ ಇರುತ್ತೆ. ಮನೆ ಒಳಗಡೆ ಇರೋದಕ್ಕಾಗಲಿ ಅಡುಗೆ ಮಾಡೋದಕ್ಕಾಗಲಿ. ಯಾಕಂದರೆ ಸಾಕಷ್ಟು ಗೆಸ್ಟ್ಗಳು ಬರ್ತಿರ್ತಾರೆ ಮನೆಗೆಲ್ಲ. ಜಾಸ್ತಿ ಗೆಸ್ಟ್ಗಳು ಬರೋದ್ರಿಂದ ಯಾವಾಗಲೂ ನೀಟೇ ಇರಬೇಕಾಗಿರುತ್ತೆ ಮನೆ, ಬೇರೆ ಆಪ್ಷನ್ಸ್ ಇರಲ್ಲ. ಸೊ ಇದು ನನ್ನ ಅಡುಗೆ ಮನೆಯ ಔಟ್ಲುಕ್ ಆಗಿದೆ. ಕಂಪ್ಲೀಟಾಗಿ ರೆಡಿಯಾಗಿದೆ ನನ್ನ ಅಡುಗೆ ಮನೆ. ಈ ರೀತಿಗೆ ಕಾಣಿಸ್ತಿದೆ.
ಸೊ ಫೈನಲಿ ಮನೆ ಕೆಲಸ ಎಲ್ಲ ಮುಗ್ದಿದ್ದಾಗಿದೆ. ಬಟ್ಟೆನೂ ಮೇಲೆ ಒಣಕ್ಕೆ ಬಂದೆ. ಇನ್ನು ನಾನು ಹೇರ್ ಮಾಸ್ಕ್ ಹಾಕ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಮುಗೀತು ಇವತ್ತಿನ ಕೆಲಸ. ಯಾಕಂದರೆ ಟೈಮ್ ಈಸ್ ಆಲ್ರೆಡಿ ವೈಟ್ ತೋರಿಸ್ತೀನಿ. ಸೊ ನನ್ನ ಊಟನ ನಾನು 5 ಗಂಟೆಗೆ ಮುಗಿಸ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ವೆಯ್ಟ್ ಲಾಸಲ್ಲಿರೋದ್ರಿಂದ 5 ಗಂಟೆಗೆ ಊಟ ಮುಗಿಸ್ತಿದ್ದೀನಿ. ನಂದು 5 ಗಂಟೆ 5:15ಗೆಲ್ಲ ಮುಗಿಸ್ತಿದ್ದೀನಿ. ಇವಾಗ ನಾನು ಹೇರ್ ಮಾಸ್ಕಿಗೆ ಏನೇನು ಯೂಸ್ ಮಾಡ್ತೀನಿ ನನ್ನ ಪರ್ಸ್ನಲ್ ಆಗಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದನ್ನು. ಸೊ ನೀವು ಕೂಡ ನೋಡಿ, ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಬಿಕಾಸ್ ನನ್ನ ಹೇರಿಗಂತೂ ತುಂಬಾ ಬೆಟರ್ ಆಗಿದೆ. ಸೊ ಲೆಟ್ಸ್ ಗೋ. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಲಾಸ್ಟ್ ಹೇರ್ ಪ್ಯಾಕ್ ಹಾಕ್ಕೊತಿದ್ದೀನಿ. ಕೆಲಸ ಎಲ್ಲ ಮುಗಿಸೋತ್ತಿಗಂತೂ ಫುಲ್ ಬಾಡಿ ಎಲ್ಲ ಪೇನ್ ಬಂತು. ಎಗ್ ಯೂಸ್ ಮಾಡ್ತಿದ್ದೀನಿ, ಅಂದರೆ ಎಗ್ ವೈಟ್, ಎಲ್ಲೋ ಯೂಸ್ ಮಾಡ್ತಿಲ್ಲ, ಓನ್ಲಿ ಎಗ್ ವೈಟ್ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಹರಳೆಣ್ಣೆ ತೊಗೊಂಡಿದ್ದೀನಿ. ಹರಳೆಣ್ಣೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಸಿಗುತ್ತೆ. ಇದ್ರ ಜೊತೆಗೆ ನಾನು ಕೊಬ್ಬರಿ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೊತೀನಿ. ಬಟ್ ಕೊಬ್ಬರಿ ಎಣ್ಣೆ ಖಾಲಿಯಾಗಿದೆ, ಹಾಗಾಗಿ ಓನ್ಲಿ ಹರಳೆಣ್ಣೆ ಮಾತ್ರ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಆಲೋವೆರಾ ಜೆಲ್ ನ್ಯಾಚುರಲ್ ಇದೆ, ಅದು ಆಗಿದೆ. ಅಂದರೆ ಇವಾಗ ಆಲ್ರೆಡಿ ಕೆಲಸ ಎಲ್ಲ ಮುಗಿಸಿ ಒಳಗಡೆ ಬರೋ ಹೊತ್ತಿಗೆ ನನಗೆ ಮರ್ತೋಗಿತ್ತು ಆಲೋವೆರಾ ಕಟ್ ಮಾಡ್ಕೊಬೇಕು ಅಂತ. ಕಟ್ ಮಾಡ್ಕೊಂಡಿಲ್ಲ, ನ್ಯಾಚುರಲ್ ಆಗಿರೋವಂಥದ್ದು. ಸೊ ಹಂಗಾಗಿ ನಾನು ಸಪ್ರೇಟಾಗಿ ಎಕ್ಸ್ಟ್ರಾ ಒಂದು ಇಟ್ಟಿರ್ತೀನಿ ಆಲೋವೆರಾನ. ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಜೊತೆಗೆ ವಿಟಮಿನ್ ಇ ಕ್ಯಾಪ್ಸಲು ಖಾಲಿ ಆಗೋಗಿತ್ತು, ಹಾಗಾಗಿ ಇವತ್ತೇ ಫೋನ್ ಮಾಡಿದ್ದೆ ಅವ್ರಿಗೆ, ತಂದು ಕೊಡಿ ಮನೆ ಹತ್ರ ಅಂಥೇಳಿ. ಫಾರ್ಮಸಿಯವ್ರು ತಂದು ಕೊಟ್ಟರು. ಸೊ ಇದು ವಿಟಮಿನ್ ಇ ಕ್ಯಾಪ್ಸೂಲ್, 1 ಕ್ಯಾಪ್ಸೂಲ್ ಹಾಕ್ತಿದ್ದೀನಿ. ಹರಳೆಣ್ಣೆಗೆ ಆಲೋವೆರಾ ಜೆಲ್ ಹಾಕ್ಬಿಡ್ತೀನಿ. ಸೊ ಸ್ವಲ್ಪ ಕಟ್ ಮಾಡಿಕೊಂಡು ಇದು ಒಳಗಡೆ ಆಯಿಲ್ ಏನಿರುತ್ತೆ, ವಿಟಮಿನ್ ಇ ಕ್ಯಾಪ್ಸೂಲಲ್ಲಿ ಲಿಕ್ವಿಡ್ ಐಟಮ್ ಏನಿರುತ್ತೆ ಅದನ್ನು ಮಾತ್ರ ತೊಗೊತಿದ್ದೀನಿ. ಇಲ್ಲಿ ಎಗ್ ವೈಟ್ ಮತ್ತು ಎಲ್ಲೋ ಎರಡು ಮಿಕ್ಸ್ ಆಗಬಾರ್ದು, ಆ ಥರ ಸಪ್ರೇಟ್ ಮಾಡ್ಕೊಳ್ಳಿ. ಇಲ್ಲಿ ವೈಟ್ ಮಾತ್ರ ಹಾಕ್ತಿದ್ದೀನಿ ನಾನು. ಎಲ್ಲೋ ಪಾರ್ಟ್ ಫುಲ್ ತೆಗೆದಾಕಿದ್ದೀನಿ, ಓನ್ಲಿ ವೈಟ್ ಮಾತ್ರ ಮಿಕ್ಸ್ ಮಾಡ್ತಿದ್ದೀನಿ. ನೀವು ಬೇಕು ಅಂತ ಅಂದರೆ ಬ್ರಷ್ ಕೂಡ ಯೂಸ್ ಮಾಡ್ಬೋದು ಅಪ್ಲೈ ಮಾಡೋದಕ್ಕೆ. ಬಟ್ ನಾನು ರೂಟಿಂದೆಲ್ಲ ಅಪ್ಲೈ ಮಾಡ್ತಿದ್ದೀನಿ ಹೇರ್ಗೆಲ್ಲ, ಹಾಗಾಗಿ ಡೈರೆಕ್ಟಾಗಿ ನನ್ನ ಕೈಯಲ್ಲೇ ಅಪ್ಲೈ ಮಾಡ್ತೀನಿ. ನಾನು ತುಂಬ ಹೇರ್ ಮಾಸ್ಕ್ ಯೂಸ್ ಮಾಡ್ತಿದ್ದೀನಿ, ಬೇರೆ ಬೇರೆ ಥರದ್ದು. ನನಗಂತೂ ತುಂಬಾ ವರ್ಕ್ ಆಗಿದೆ ಇದೆಲ್ಲ ನನ್ನ ಹೇರ್ ಮೇಲೆ. ಅದನ್ನು ತೋರಿಸ್ತೀನಿ, ಬೇಕಿದ್ದರೆ ನಿಮ್ಗೆ ಇಷ್ಟ ಆದರೆ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ಆಲ್ಮೋಸ್ಟ್ ನಾನು 5 to 6 ಟೈಪ್ಸ್ ಆಫ್ ಸಮಥಿಂಗ್, ಅದಕ್ಕಿಂತ ಜಾಸ್ತಿನೇ ಇರ್ಬೋದು, ಹೇರ್ ಮಾಸ್ಕ್ ಎಲ್ಲ ಯೂಸ್ ಮಾಡ್ತೀನಿ. ಸೊ ಇವಾಗ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾನು ಇದನ್ನೆಲ್ಲ ಜಾಸ್ತಿ ಸೀರಿಯಸ್ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಮೇಕಪ್ ಆರ್ಟಿಸ್ಟ್ ಆದಮೇಲೆ. ಸೊ ಅಲ್ಲಿವರೆಗೂ ತುಂಬಾ ಕೇರ್ಲೆಸ್, ಕರೆಕ್ಟಾಗಿ ನಾನು ಸ್ಕಿನ್ ಕೇರ್ ಮಾಡ್ತಿರ್ಲಿಲ್ಲ, ಹೇರ್ ಕೇರ್ ಮಾಡ್ತಿರ್ಲಿಲ್ಲ, ನಾನು ಕೇರ್ ಮಾಡ್ಕೊತಿರ್ಲಿಲ್ಲ. ಸೊ ಫಸ್ಟು ನಮಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು, ನೆಕ್ಸ್ಟ್ ನಮ್ಮ ಬ್ರೈಡ್ಸ್ಗೆ ಇಂಪ್ರೆಸ್ ಮಾಡ್ಬೋದು, ಅದು ಕೂಡ ಮ್ಯಾಟರ್ ಆಗುತ್ತೆ. ಯಾಕಂದರೆ ನಾವು ಹೆಂಗೆಂಗೋ ಇರೋದು, ಹೆಂಗೆಂಗೋ ಹೋಗೋದು, ತೀರಾ ಡ್ರೆಸ್ಅಪ್ ಆಗದೆ ಇರೋವಂಥದ್ದು ಅಕ್ಸೆಪ್ಟ್ ಮಾಡಲ್ಲ ಬ್ರೈಡ್ಸು. ನೋಡ್ತಾರೆ ಇವಾಗ ನಾವು ಹೆಂಗಿದ್ರು ಒಪ್ಕೊತಾರೆ, ನಾವು ವರ್ಕ್ ಒಪ್ಕೊತಾರೆ ಅನ್ನೋದು. ಅದಕ್ಕಿಂತನೂ ಜಾಸ್ತಿ ವರ್ಕ್ ಒಪ್ಕೊಳ್ಳೋದಕ್ಕಿಂತನೂ ಜಾಸ್ತಿ ನೀವು ಹೆಂಗಿದ್ದೀರಾ, ನಮ್ಮ ಮೇಲೆ ಹೆಂಗೆ ಮಾಡ್ತೀರಾ ಅನ್ನೋದನ್ನು ನೋಡ್ತಾರೆ. ಫಸ್ಟು ನಾವು ಚೆನ್ನಾಗಿ ಕಾಣಿಸಿದ್ರೆ ನೆಕ್ಸ್ಟ್ ಬ್ರೈಡ್ಸ್ ಅವರೇ ಚೆನ್ನಾಗಿ ಕಾಣಿಸ್ತಿದ್ರೆ ಎಷ್ಟು ಚೆನ್ನಾಗಿ ನಮ್ಮನ್ನು ಇಷ್ಟು ಚೆನ್ನಾಗಿ ರೆಡಿ ಮಾಡ್ಬೋದು, ನಮ್ಮನ್ನು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಬೋದು ಅಂತ. ಸೊ ಬ್ರೈಡ್ಸ್ ಅಕ್ಸೆಪ್ಟ್ ಮಾಡ್ಕೊತಾರೆ ನಮ್ಮನ್ನ. ಸೊ ನಾನು ಬೇರೆ ಪ್ಲೇಸಲ್ಲಿ ಮಾಡ್ಬೋದಿತ್ತು, ಬಟ್ ಫೋಕಸ್ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಆಲ್ರೆಡಿ ನೈಟ್ ಆಗೋಗಿದೆ. ಸೊ ನೈಟಲ್ಲಿ ಫೋಕಸ್ಸು ಅಲ್ಲೆಲ್ಲ ರೂಮಲ್ಲೆಲ್ಲ ಅಷ್ಟು ನೀಟಾಗಿ ಕಾಣಿಸಲ್ಲ, ಹಾಗಾಗಿ ನಾನು ಇಲ್ಲೇ ಅಪ್ಲೈ ಮಾಡ್ತಿದ್ದೀನಿ. ಸೊ ಹೇರ್ ಫಾಲ್ ಏನು ಆಗಲ್ಲ, ಫುಲ್ಲು ತೆಗೆದು ಕಟ್ಬಿಡ್ತೀನಿ, ಮತ್ತೆ ಕ್ಲೀನ್ ಮಾಡಿರ್ತೀನಿ ಇದನ್ನು. ಡೇ ಟೈಮಲ್ಲಾಗಿದ್ದರೆ ಅಷ್ಟೊಂದು ತಲೆ ಕೆಡ್ಸ್ಕೊತಿರ್ಲಿಲ್ಲ, ಬೆಳಕಿರುತ್ತೆ ಎಲ್ಲ ಕಡೆನೂ. ಬಟ್ ಫೋಕಸ್ ಕಿಚನಲ್ಲಿ ಮಾತ್ರ ಜಾಸ್ತಿ ಫೋಕಸ್ ಬೀಳೋದು ನೈಟ್ ಹೊತ್ತು. ಹಾಲಲ್ಲೂ ಕೂಡ ಅಷ್ಟೊಂದು ಫೋಕಸ್ ಬೀಳಲ್ಲ, ಹಾಗಾಗಿ ನಾನು ಇಲ್ಲೇ ಅಪ್ಲೈ ಮಾಡ್ತಿದ್ದೀನಿ.
ಅಂದರೆ ವಿಡಿಯೋ ಮಾಡೋದಕ್ಕೋಸ್ಕರ ಇಲ್ಲಿ ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಇಲ್ಲಿ ಮಾಡ್ತಿದ್ದೀನಿ. ಬೇರೆ ಟೈಮಲ್ಲೆಲ್ಲ ನಾನು ಔಟ್ಸೈಡಲ್ಲಿ ರೂಮಲ್ಲೇ ಮಾಡ್ಕೊತಿದ್ದೆ. ಅದು ಅಲ್ಲದೆ ಈ ಮನೇಲಿ ನನ್ನ ಫೇವ್ರೆಟ್ ಪ್ಲೇಸ್ ಅಂದರೆ ಕಿಚನ್. ಹಾಗಾಗಿ ನಾನು ಸಾಕಷ್ಟು ಟೈಮ್ನ ಮನೇಲಿ ಇದ್ದಷ್ಟು ಸಾಕಷ್ಟು ಟೈಮ್ನ ನಾನು ಕಿಚನಲ್ಲೇ ಕಳೆದಿರ್ತೀನಿ ಆಲ್ಮೋಸ್ಟು. ಸ್ವಲ್ಪ ಹೇರ್ಗೆ ಕೆರಟಿನ್ ಟ್ರೀಟ್ಮೆಂಟ್ ಸಿಕ್ತಂಗೆ ಆಗುತ್ತೆ, ಹೇರ್ಗೆ ಪ್ರೋಟೀನ್ ಇಂಟೇಕ್ ಆಗುತ್ತೆ. ಹಾಗಾಗಿ ಎಗ್ನ ಯೂಸ್ ಮಾಡ್ತಿರೋದು. ಸೊ ನೀವು ವೀಕ್ಲಿ 1 ಟೈಮ್ಸ್ 15 ಡೇಸ್ 1 ಟೈಮ್ಸ್ ಆದ್ರೂ ಯೂಸ್ ಮಾಡಿದ್ರೆ ಬೆಟರು ಹೇರ್ಗೆ. ಬಟ್ ನನಗಂತೂ ಗುಡ್ ರಿಸಲ್ಟ್ ಸಿಕ್ಕಿದೆ. ಅದು ಸಿಕ್ಕಿದ ಮೇಲೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದು. ಆಲ್ಮೋಸ್ಟ್ ನಾನು 1 ಇಯರಿಂದ ಯೂಸ್ ಮಾಡ್ತಿದ್ದೀನಿ ಎಗ್ನ ಕೂದಲಿಗೆ. ಅಂದರೆ ಅದಕ್ಕಿಂತ ಮುಂಚೆ ಎಲ್ಲ ಯೂಸ್ ಮಾಡ್ತಿದ್ದೆ, ಬಟ್ ಸ್ಟಾಪ್ ಮಾಡಿಬಿಟ್ಟಿದ್ದೆ. 1 ಇಯರಿಂದ ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೀನಿ. ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ಸೊ ಇನ್ನೊಂದಷ್ಟು ಹೇರ್ ಮಾಸ್ಕ್ ಎಲ್ಲ ಇದೆ ರೆಗ್ಯುಲರಾಗಿ ನಾನು ಯೂಸ್ ಮಾಡೋಂಥದ್ದು. ರೆಗ್ಯುಲರ್ ಅಂದರೆ ಡೈಲಿ ಯೂಸ್ ಮಾಡಲ್ಲ, ಇದು ವೀಕ್ಲಿ ಒನ್ಸ್, 2 ವೀಕ್ಗೆ ಒಂದ್ಸಲ, 2 ವೀಕ್ ಒಂದ್ಸಲ, ವೀಕ್ಲಿ ಒನ್ಸ್ ಇದನ್ನ ಯೂಸ್ ಮಾಡ್ತಿದ್ದೀನಿ. ಫೈನಲಿ ಸ್ನಾನ ಪೂಜೆ ಎಲ್ಲ ಮುಗೀತು. ಲಾಸ್ಟ್ ನನ್ನ ಸ್ಕಿನ್ ಕೇರ್ನ, ನೈಟ್ ಸ್ಕಿನ್ ಕೇರ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲಮ್ ಅವ್ರದ್ದು ನಯಾಸಿನಿಮೇಟ್ ಟೋನರ್ನ ಯೂಸ್ ಮಾಡ್ತಿದ್ದೆ. ಬಿಕಾಸ್ ಸಿಕ್ಕಾಪಟ್ಟೆ ಓಪನ್ ಪೋರ್ಸಸ್ ಇದೆ ನನ್ನ ಫೇಸಲ್ಲಿ. ಹಾಗಾಗಿ ನಾನು ನಯಾಸಿನಿಮೇಟ್ ಟೋನರ್ನ ಯೂಸ್ ಮಾಡ್ತಿದ್ದೆ. ನೆಕ್ಸ್ಟ್ ಊರಿಗೆ ಹೋಗೋ ವ್ಲಾಗ್ನೆಲ್ಲ ನಾನು ಬೇರೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಯಾಕಂದರೆ ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ ಸಿಕ್ಕಾಪಟ್ಟೆ ಲಾಂಗ್ ಆಗುತ್ತೆ, ನಿಮಗೂ ಕೂಡ ನೋಡೋದಕ್ಕೆ ಬೇಜಾರಾಗುತ್ತೆ. ಸೊ ಫೈನಲ್ ಆಗಿ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೋನರ್ ಅಪ್ಲೈ ಮಾಡಿದ ಮೇಲೆ ನನ್ನ ಸ್ಕಿನ್ ಈ ಥರ ಹೈಡ್ರೇಟ್ ಆಗಿ ಕಾಣಿಸುತ್ತೆ. ಸೊ ಎಗ್ ಯೂಸ್ ಮಾಡಿದ್ರಿಂದ ಆಲ್ಮೋಸ್ಟ್ ಹೇರ್ ಕೂಡ ತುಂಬ ಶೈನಾಗಿ ಕಾಣಿಸ್ತಿತ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಫಸ್ಟ್ ಸ್ಕಿನ್ ಮತ್ತು ಥ್ಯಾಂಕ್ ಯು ಫಾರ್ ಹೋಗಿತ್ತು.